ಒಂದೂರಲ್ಲಿ ಮುಸ್ತಫಾ ಅನ್ನೋ ಒಬ್ಬ ದರ್ಜಿ ಇದ್ದ. ಅವನ್ಗೊಬ್ಬ ಮಗ ಇದ್ದ. ಅವನ ಹೆಸರೇ ಅಲ್ಲಾದ್ದೀನ್. ಅಲ್ಲಾದ್ದೀನ್ ತುಂಬಾ ಸೋಂಬೇರಿ ಮತ್ತೆ ಆಲಸೆ ಆಗಿದ್ದ. ತಂದೆ ತೀರ್ಕೊಂಡ್ಮೇಲೆ ಅಲ್ಲಾದ್ದೀನ್ ಅಮ್ಮನೇ ಮನೆ ನಡೆಸ್ತಾ ಇದ್ರು. ಅವ್ರು ಯಾವಾಗ್ಲೂ ಅಲ್ಲಾದ್ದೀನ್ಗೆ ಬುದ್ಧಿ ಹೇಳ್ತಿದ್ರು. ಅಲ್ಲಾದೀನ್, ಯಾವ್ದಾದ್ರೂ ಕೆಲ್ಸ ಕಲ್ತ್ಕೋ. ಚಿಕ್ಕ ಪುಟ್ಟ ಕೆಲ್ಸ ಮಾಡೋದನ್ನ ಅಭ್ಯಾಸ ಮಾಡ್ಕೋ. ಈ ರೀತಿ ಮಾಡೋದು ನಿನ್ನ ಭವಿಷ್ಯಕ್ಕೆ ತುಂಬಾ ಒಳ್ಳೇದಾಗತ್ತೆ ಮಗು. ಎಲ್ಲಿವರ್ಗೂ ಹೀಗೆ ತರ್ಲೆ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ತ್ಯಾ? ನನಗೆ ಯಾವ ಚಿಕ್ಕಪ್ಪ ಕೂಡ ಗೊತ್ತಿಲ್ಲ. ಮತ್ತೆ ನಮ್ಮಮ್ಮ ಕೂಡ ಈ ವಿಚಾರವಾಗಿ ನನ್ನ ಹತ್ರ ಯಾವತ್ತೂ ಏನೂ ಹೇಳಿಲ್ಲ. ಆದ್ರೂ ಪರವಾಗಿಲ್ಲ, ನಾನ್ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ ತಂದೆಗೆ ಒಬ್ರು ತಮ್ಮ ಇದ್ರು, ಆದ್ರೆ ಅವರು ಬಹಳ ವರ್ಷಗಳ ಹಿಂದೆನೆ ಸತ್ ಹೋಗಿದ್ದಾರೆ. ನನಗೆ ನಿಮ್ ಗುರ್ತು ಸಿಕ್ತಿಲ್ಲ ನೋಡಿ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅದ್ಕೆ. ಹೌದು, ನಾನು ಅವನೇ. ನಾನು ಸತ್ತೋಗಿರ್ಲಿಲ್ಲ, ನಾನು ಬದುಕಿದ್ದೆ. ನೀವಿನ್ನೇನು ಚಿಂತೆ ಮಾಡ್ಬೇಡಿ. ಅಣ್ಣ ಇಲ್ದೇ ಇದ್ರೆ ಏನಂತೆ? ನಿಮ್ಮಿಬ್ರ ಜವಾಬ್ದಾರಿ ಇನ್ ಮುಂದೆ ನಾನೇ ತಗೋತೀನಿ. ಒಳ್ಳೇದಾಯ್ತು. ನೀವು ಕೂತ್ಕೊಳ್ಳಿ, ನಾನು ನಿಮ್ಗೆ ಅಡಿಗೆ ಮಾಡ್ತೀನಿ. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಅಲಾದೀನ್, ನಡಿ, ನಾನ್ ನಿನ್ನನ್ನ ಪೇಟೆ ತಿರುಗಿಸ್ಕೊಂಡ್ ಬರ್ತೀನಿ. ಮತ್ತೆ ನನಗೆ ಇಷ್ಟವಾಗಿರೋ ಬಟ್ಟೆಗಳ್ನ, ಮಿಠಾಯಿನ, ಹಣ್ಣುಗಳ್ನು ತಗೋಬಹುದು. ಸ್ವಲ್ಪ ದಿನ ಆದ್ಮೇಲೆ ಅಲ್ಲಾದ್ದೀನ್ ಅವ್ರ ಚಿಕ್ಕಪ್ಪ ಅಲ್ಲಾದ್ದೀನ್ನ ಕರ್ಕೊಂಡು ಹೊರಗಡೆ ಸುತ್ತಾಡೋಕೆ ಅಂತ ಹೋದ್ರು. ಅಮ್ಮನ್ಗೂ ಇದನ್ನ ನೋಡಿ ಖುಷಿ ಆಯ್ತು. ಅವ್ರ ಚಿಕ್ಕಪ್ಪ ಅಲ್ಲಾದ್ದೀನ್ಗೆ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾರೆ ಅನ್ಕೊಂಡಿದ್ಲು. ನಡೀತಾ ನಡೀತಾ ಅವರಿಬ್ರು ಕಾಡಿಗೆ ಬಂದ್ಬಿಟ್ರು. ಅಲಾದೀನ್ ಪುಟ್ಟ, ನಾನ್ ನಿನಗೆ ಒಂದು ಜಾದುವಿನ ಆಟ ತೋರಿಸ್ತೀನಿ. ನೀನ್ ಸ್ವಲ್ಪ ಒಣಗಿರೋ ಕಟ್ಟಿಗೆಗಳನ್ನ ತಗೋಬಾ. ಚಿಕ್ಕಪ್ಪ, ನೀವು ನನಗೆ ಜಾದೂ ತೋರಿಸ್ತೀರಾ? ಹಾಗಾದ್ರೆ ಈಗ್ಲೇ ತರ್ತೀನಿ. ಆದ್ರೆ ನಾನಿವಾಗ ನಿನಗೆ ಜಾದುವಿನ ಆಟ ತೋರಿಸ್ತೀನಿ. ನಾನ್ ನಿನಗೆ ಏನ್ ಹೇಳ್ತೀನೋ ನೀನು ಅದನ್ನೇ ಮಾಡ್ಬೇಕು. ಭಯ ಪಡ್ಬಾರ್ದು. ನಾನ್ ಹೇಗ್ ಹೇಳ್ತೀನೋ ನೀನ್ ಹಾಗೇ ಮಾಡಿದ್ರೆ ನಿನ್ಗೆ ಮತ್ತೆ ನಿಮ್ಮಮ್ಮಂಗೆ ತುಂಬಾನೇ ದುಡ್ಡು ಸಿಗತ್ತೆ. ಅವರು ಕಟ್ಗೆ ಮೇಲೆ ಬೆಂಕಿ ಹಾಕಿದ್ರು ಮತ್ತು ಕೈಯಲ್ಲಿ ಒಂದು ಪಟ್ನ ಇಟ್ಕೊಂಡಿದ್ರು. ಅದರಿಂದ ಸ್ವಲ್ಪ ಬೂದಿ ತಗೊಂಡು ಮಂತ್ರಗಳನ್ನ ಹೇಳೋಕೆ ಶುರು ಮಾಡಿದ್ರು. ಅವರು ಮತ್ತೆ ಬೆಂಕಿಲಿ ಹಾಕ್ಬಿಟ್ರು. ನೋಡ್ತಾ ನೋಡ್ತಾ ಒಂದು ದೊಡ್ಡ ಶಬ್ದ ಕೇಳಿಸ್ತು. ಭೂಮಿ ಬಿರುಕ್ಬಿಡ್ತು. ಭೂಮಿ ಬಿರುಕ್ಬಿಟ್ಟ ತಕ್ಷಣ ಅಲ್ಲಾದ್ದೀನ್ಗೆ ಒಂದು ಗುಹೆ ಕಾಣಿಸ್ತು. ಗುಹೆಯೊಳಗೆ ಹೋಗೋದಕ್ಕೆ ಅಲ್ಲಿ ಮೆಟ್ಲುಗಳಿದ್ವು. ಪುಟ್ಟ, ನೀನು ಈ ಮೆಟ್ಲುಗಳನ್ನ ಬಳಸ್ಕೊಂಡು ಸೀದಾ ಗುಹೆ ಒಳಗಡೆ ಹೋಗು. ಅಲ್ಲಿ ನಿನಗೆ 3 ಕೋಣೆಗಳು ಸಿಗತ್ತೆ. ಮೊದಲನೇ ಕೋಣೆಲಿ ಬೆಳ್ಳಿ, 2ನೇ ಕೋಣೆಲಿ ಚಿನ್ನ, ಮತ್ತೆ 3ನೇ ಕೋಣೆಲಿ ವಜ್ರ ವೈಡೂರ್ಯಗಳು ಸಿಗತ್ತೆ. ಅದ್ರಿಂದ ನಿನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬಹುದು. 3ನೇ ಕೋಣೆ ಮೂಲೆನಲ್ಲಿ ನಿನಗೊಂದು ಉಳಿತಾ ಇರೋ ಹಿತ್ತಾಳೆ ದೀಪ ಸಿಗತ್ತೆ. ಆ ದೀಪನ ನೀನು ಆರಿಸ್ಬಿಡು. ಅದ್ರಲ್ಲಿರೋ ಎಣ್ಣೆನ ಸ್ವಲ್ಪ ಕೆಳಗ್ ಚೆಲ್ಲು. ಆಮೇಲೆ ಆ ದೀಪನ ನನ್ಗೋಸ್ಕರ ತಗೊಂಡ್ ಬಾ. ಚಿಕ್ಕಪ್ಪ, ನನಗಂತೂ ಭಯ ಆಗ್ತಾ ಇದೆ. ಹೇಗ್ ಹೋಗ್ಲಿ? ಪುಟ್ಟ, ಹೆದ್ರುಬೇಡ. ತಗೋ, ಈ ಉಂಗ್ರನ್ ಹಾಕೋ. ಇದು ನಿನ್ನನ್ನ ರಕ್ಷಣೆ ಮಾಡತ್ತೆ. ಮತ್ತೆ ಕಷ್ಟದ ಸಮಯದಲ್ಲಿ ಇದನ್ನ ನೀನು ಉಜ್ಜಿದ್ರೆ ಸಾಕು, ಸಂಕಟ ಚೂ ಮಂತ್ರ ತರ ಹೋಗ್ಬಿಡುತ್ತೆ. ಹೌದಾ ಚಿಕ್ಕಪ್ಪ, ನಿಜನಾ? ಉಂಗ್ರ ಹಾಕೋತಾ ಇದ್ದ ಹಾಗೆ ನನ್ನಲ್ಲಿ ಧೈರ್ಯ ಬಂತು. ಶಭಾಷ್, ಬೇಗ ನಾನೇನ್ ಹೇಳದ್ನೋ ಹಾಗೆ ಮಾಡ್ಬಿಡು. ಅಲ್ಲಾದ್ದೀನ್ ಮೆಟ್ಲುಗಳಿಳಿದು ಗುಹೆ ಒಳಗೆ ಹೋದ. ಅಲ್ಲಿ 3 ಕೊಠಡಿಗಳಿದ್ವು. ಅವ್ರ ಚಿಕ್ಕಪ್ಪ ಇದ್ರ ಬಗ್ಗೆ ಹೇಳಿದ್ರು. ಅಲ್ಲಿರೋ ಧನ ಸಂಪತ್ತನ್ನು ನೋಡಿ ಅಲ್ಲಾದ್ದೀನ್ನ ಕಣ್ಗಳಿಗೆ ಇದನ್ನ ನಂಬಕ್ಕಾಗ್ಲಿಲ್ಲ. ಅಲ್ಲಿರೋ ವಜ್ರ, ವೈಡೂರ್ಯ, ಮುತ್ತು ಎಲ್ಲ ಧನ ಸಂಪತ್ತನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಗುಹೆಯ 3ನೇ ಕೊಠಡಿಯಲ್ಲಿ ಹೊಳಿತಿರುವ ಒಂದು ದೀಪ ಕಾಣಿಸ್ತು. ಎಲ್ಲ ತಗೊಂಡು ಅವನು ಮೆಟ್ಲುಗಳನ್ನ ಹತ್ತಿರ್ಬೇಕಾದ್ರೆ ಗುಹೆಯಿಂದ ಹೊರಗೆ ಬರೋಕೆ ಇನ್ನೇನು ಕೆಲವೇ ಮೆಟ್ಲುಗಳಿದ್ವು. ಅಲ್ಲಾದ್ದೀನ್ಗೆ ತುಂಬಾ ಸುಸ್ತಾಗಿತ್ತು. ಹೊರಗಡೆ ನೋಡಿದ್ರೆ ಅವ್ರ ಚಿಕ್ಕಪ್ಪ ಅವನ್ಗೋಸ್ಕರ ಕಾಯ್ತಾನೆ ಇದ್ರು. ಅಲ್ಲಾದ್ದೀನ್ ಅವ್ರ ಚಿಕ್ಕಪ್ಪಂಗೆ ಹೇಳ್ದ, ಚಿಕ್ಕಪ್ಪ, ನನ್ನತ್ರ ಈ ಮೆಟ್ಟಿಲುಗಳನ್ನ ಹತ್ಕೊಂಡ್ ಬರಕ್ ಆಗ್ತಾ ಇಲ್ಲ.
ನನಗ್ ತುಂಬಾ ಸುಸ್ತಾಗಿದೆ. ನನಗ್ ಹೊರಗ್ ಬರೋದಕ್ಕೆ ಸಹಾಯ ಮಾಡಿ ಚಿಕ್ಕಪ್ಪ. ನೋಡು ಪುಟ್ಟ, ಮೊದ್ಲು ನನಗೆ ಆ ದೀಪ ಕೊಟ್ಬಿಡು, ಆಮೇಲೆ ನಾನ್ ನಿನ್ನ ಹೊರಗಡೆ ಕರ್ಸ್ಕೋತೀನಿ. ಇಲ್ಲ ಚಿಕ್ಕಪ್ಪ, ನಾನು ಹೊರಗಡೆ ಬಂದ್ಮೇಲೆ ನಿಮಗೆ ಆ ದೀಪನ ಕೊಡ್ತೀನಿ. ಮೊದ್ಲು ನೀವು ನನಗೆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿ. ಪುಟ್ಟ ಅಲಾದೀನ್, ಮೊದ್ಲು ನನಗೆ ಆ ದೀಪ ಕೊಟ್ಬಿಡು, ಆಮೇಲೆ ನಾನ್ ನಿನ್ನ ಹೊರಗಡೆ ಕರ್ಕೋತೀನಿ. ಇಲ್ಲ ಚಿಕ್ಕಪ್ಪ, ಮೊದ್ಲು ನೀವು ನನ್ನನ್ನ ಹೊರಗಡೆ ಕರ್ಕೊಳ್ಳಿ. ಹಠ ಮಾಡ್ಬೇಡ. ನೀನು ನನ್ ಮಾತನ್ ಕೇಳ್ತೀಯೋ ಇಲ್ವೋ? ನಿಜ ಹೇಳ್ಬೇಕಂದ್ರೆ ಅಲ್ಲಿ ಕಾಣ್ತಿರೋ ವ್ಯಕ್ತಿ ಅಲ್ಲಾದಿನ್ನ ಚಿಕ್ಕಪ್ಪ ಅಲ್ಲ, ಅವನು ಒಬ್ಬ ಮಾಯಾವಿ ಜಾದೂಗಾರ. ಅವನ ಉದ್ದೇಶ ಅಲ್ಲಿರೋ ಹೊಳಿತಿರೋ ದೀಪನ ವಶಪಡಿಸ್ಕೊಳ್ಳೋದು. ಅವನು ಗುಹೆ ಒಳಗೆ ಕಾಲಿಡೋ ಹಾಗಿಲ್ಲ. ಅದಕ್ಕೋಸ್ಕರ ಅವನು ಅಲಾದಿನ್ನ ಚಿಕ್ಕಪ್ಪ ಅನ್ನೋ ನಾಟಕ ಆಡಿದ್ದ. ಯಾಕಂದ್ರೆ ಅಮಾಯಕನಾಗಿರೋ ಅಲಾದಿನ್ ಕೈಯಿಂದ ಹೇಗಾದ್ರೂ ಮಾಡಿ ಆ ಹೊಳಿತಿರೋ ದೀಪನ ವಶಪಡಿಸ್ಕೊಳ್ಳಕ್ಕೆ. ಅಲಾದೀನ್, ನೀನು ನನ್ ಮಾತನ್ನ ಕೇಳ್ತಾ ಇಲ್ಲ, ಹಾಗಾಗಿ ನಾನು ನಿನ್ನ ಈ ಗುಹೆಲೆ ಮುಚ್ಚಾಕ್ತಾ ಇದ್ದೀನಿ. ಅಲಾದೀನ್ ಗುಹೆಯೊಳಗೆ ಉಳಿದ್ಬಿಟ್ಟ. ಮತ್ತೆ ಅಳೋಕ್ ಶುರು ಮಾಡ್ದ. ಅಳ್ತಾ ಅಳ್ತಾ ಅವನ್ ಕಣ್ಣೀರ್ನ ಅವನೇ ಒರೆಸ್ದ. ಅವನ್ ಕೈಲಿರೋ ಉಂಗುರದಿಂದ ಅವನ್ ಕೆನ್ನೆಗ್ ಸ್ವಲ್ಪ ಗಾಯ ಆಯ್ತು. ಅವಾಗೊಂದು ಚಮತ್ಕಾರ ನಡೀತು. ಅಲಾದೀನ ಮುಂದೆ ಒಂದು ಜಿನ್ ನಿಂತಿತ್ತು. ನಾನು ಆ ಉಂಗುರದ ಜಿನ್, ನಾನು ನಿಮ್ಮ ಗುಲಾಮ. ಆಜ್ಞೆ ನೀಡಿ, ನಿಮಗೆ ನಾನು ಏನ್ ಸೇವೆ ಮಾಡ್ಬೇಕು ಅಂತ. ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗು. ಮಗನನ್ನು ನೋಡಿ ಅಮ್ಮನ್ಗೆ ತುಂಬಾ ಖುಷಿ ಆಯ್ತು. ಅಲಾದೀನ್ ಅಲ್ಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ದ. ಅವನ್ ತಂದಿರೋ ವಜ್ರ ವೈಡೂರ್ಯ ಎಲ್ಲ ಸಂಪತ್ತನ್ನು ಅಮ್ಮನ್ ಕೈಗೆ ಕೊಟ್ಟ. ಮಗನೇ, ನಿಂಗ್ ತುಂಬಾ ಸುಸ್ತಾಗಿದೆ ಅನ್ಸತ್ತೆ. ನೀನ್ ಸ್ವಲ್ಪ ವಿಶ್ರಾಂತಿ ತಗೋ, ನಾನು ನಿನ್ಗೋಸ್ಕರ ಅಡ್ಗೆ ಮಾಡ್ಕೊಂಬರ್ತೀನಿ. ಅಯ್ಯೋ ಅಮ್ಮ, ನಿನಗೆ ಕಷ್ಟಪಡೋ ಅಗತ್ಯನೇ ಇಲ್ಲ. ಈಗ ನಮ್ ಕೆಲ್ಸನ ನನ್ ಸೇವಕ ಮಾಡ್ತಾನೆ. ಇದನ್ ನೋಡು. ನಿಮ್ಮ ಆಜ್ಞೆ ಏನು ಅಂತ ತಿಳಿಸಿ ಯಜಮಾನ್ರೆ. ನಮಗೋಸ್ಕರ ರುಚಿಕರವಾದ ಅಡಿಗೆನ ತಯಾರ್ ಮಾಡು. ಈಗ ಅಲಾದೀನ್ ಅವ್ರ ಅಮ್ಮನ್ ಜೊತೆ ಆರಾಮಾಗಿ ಜೀವನ ನಡೆಸ್ತಾ ಇದ್ದ. ಸಮಯ ಹಾಗೆ ಕಳೀತಾ ಇತ್ತು. ಒಂದಿನ ನಗರದ ರಾಜಕುಮಾರಿ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ವಾಯುವಿಹಾರ ಮಾಡ್ತಿದ್ರು. ಅಲಾದೀನ್ ಅವರ ಸೌಂದರ್ಯ ನೋಡಿ ಅವ್ರನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡ. ಅವ್ರಮ್ಮ ಕೂಡ ಹಾಗೆ ಅನ್ಕೊಂಡಿದ್ರು, ಅಲಾದೀನ್ಗೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲಾದೀನ್, ನಿನ್ ವಯಸ್ಸಿನ ತುಂಬಾ ಹುಡುಗರಿಗೆ ಮದ್ವೆ ಆಗಿದೆ. ಅದಕ್ಕೆ ನೀನು ಕೂಡ ಮದ್ವೆ ಮಾಡ್ಕೋ. ಅಮ್ಮ, ನಾನು ಸುಲ್ತಾನನ್ ಮಗಳ ಜೊತೆ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನೀನು ಸುಲ್ತಾನನ್ ಹತ್ರ ಹೋಗಿ ನಮ್ ಮದ್ವೆ ಬಗ್ಗೆ ಮಾತಾಡು. ಮಗನೇ, ನೀನ್ ಏನ್ ಮಾತಾಡ್ತಿದ್ಯಾ? ಸುಲ್ತಾನ್ರಲ್ಲಿ ಮತ್ತೆ ನಾವೆಲ್ಲಿ? ಇಂಥ ಆಸೆನ ಮನಸ್ಸಿಂದ ತೆಗೆದುಹಾಕು. ನೀನ್ ಏನ್ ಬೇಕಾದ್ರೂ ಹೇಳು ಅಮ್ಮ. ನಾನ್ ಮದ್ವೆ ಆಗೋದಾದ್ರೆ ಆ ಸುಲ್ತಾನನ್ ಮಗಳ ಜೊತೆನೆ ಆಗೋದು, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಮಗ ಮಾಡೋ ಈ ಹಠದ ಮುಂದೆ ಅಮ್ಮ ಸೋತೋಗ್ತಾರೆ. ಜಿನ್ನ ಸಹಾಯದಿಂದ ಅಲಾದೀನ್ ಅಮ್ಮನ್ಗೆ ಒಂದು ಒಳ್ಳೆ ಉಡುಗೊರೆ ಕೊಡ್ತಾನೆ. ಹಾಗೆ ರಾಜನ್ ಕಡೆಗೆ ಅಮ್ಮನ್ನ ಕರ್ಕೊಂಡೋಗ್ತಾನೆ. ಸುಲ್ತಾನರೇ, ನಾನು ನಿಮ್ಮ ಮಗಳನ್ನ ನನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ನನ್ ಮಗಳ ಮದ್ವೆನ ನಿನ್ ಮಗನ್ ಜೊತೆ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಆದ್ರೆ ನಿನ್ ಮಗ 7 ದಿನದ ಒಳಗಾಗಿ ಒಂದು ಭವ್ಯವಾದ ಮಹಲ್ನ ಮಾಡಿದ್ರೆ ನಾನು ಈ ಷರತ್ತಿನ ಮೇಲೆ ನನ್ನ ಮಗಳ ಮದ್ವೆನ ನಿನ್ ಮಗನ್ ಜೊತೆ ಮಾಡೋದಕ್ಕೆ ಒಪ್ಕೋತೀನಿ. ನನ್ಗೆ ನಿಮ್ಮ ಷರತ್ತುಗಳು ಒಪ್ಪಿಗೆ ಇದೆ. ಈಗ ನನ್ಗೆ ಒಪ್ಪಿಗೆ ಕೊಡಿ. ಮನೆಗ್ ಬಂದ ತಕ್ಷಣ ಅಮ್ಮ ಅಲಾದೀನ್ಗೆ ಸುಲ್ತಾನರ ಷರತ್ತುಗಳನ್ನ ಹೇಳಿದ್ರು. ಆಮೇಲೆ ಇನ್ನೇನು? ಆಜ್ಞೆ ನೀಡಿ ನನಗೆ ಯಜಮಾನ್ರೆ. ಜಿನ್, ಹೋಗು. ಸುಲ್ತಾನ್ನ ಅರಮನೆಯ ಎದುರೇನೆ ಒಂದು ಭವ್ಯವಾದ ಅರಮನೆನ ಮಾಡ್ಕೊಡು. ಇಷ್ಟು ಅದ್ಭುತವಾದ ಅರಮನೆ. ಹೋಗು, ಕಾಸಿನ ಕರ್ಕೊಂಡ್ ಬಾ. ನಾನು ನನ್ನ ಮಗಳ ಮದ್ವೆನ ಅಲಾದೀನ್ ಜೊತೆನೆ ಮಾಡಿಸ್ತೀನಿ. ಅಲಾದೀನ್ ಈಗ ಅವರಮ್ಮ ಮತ್ತೆ ರಾಜ್ಕುಮಾರಿ ಜೊತೆ ಒಂದು ಒಳ್ಳೆ ಜೀವನನ ನಡೆಸ್ತಾ ಇದ್ದ. ಎಲ್ಲ ಕಡೆ ಅಲಾದೀನ್ ಬಗ್ಗೆ ತುಂಬಾ ಒಳ್ಳೆ ಚರ್ಚೆ ಆಗ್ತಿತ್ತು. ಆದ್ರೆ ಈ ವಿಷಯ ಆ ಮಾಯಾವಿ ಜಾದೂಗಾರನ ಕಿವಿಗೂ ಬಿತ್ತು. ಆ ಮಾಯಾವಿ ಅನ್ಕೊಂಡಿದ್ದ ಅಲಾದೀನ್ ಗುಹೆಯಲ್ಲಿ ಸಿಗಾಕೊಂಡು ಅಲ್ಲಿ ಸತ್ತೋಗಿರ್ಬೇಕು ಅಂತ. ಅವನೊಂದು ಉಪಾಯ ಮಾಡ್ದ. ಒಂದು ಮಾರುವೇಷದಲ್ಲಿ ಆ ಮಾಯಾವಿ ಅಲಾದೀನ್ ಅರಮನೆ ಹತ್ರ ಬಂದ. ತಗೊಳ್ಳಿ ಅಣ್ಣ, ದೀಪ ತಗೊಳ್ಳಿ. ಹಳೆ ದೀಪದ ಬದಲಾಗಿ ಹೊಸ ದೀಪ ತಗೊಳ್ಳಿ.
ತಗೊಳ್ಳಿ, ಹೊಸ ದೀಪ ತಗೊಳ್ಳಿ. ಅಲಾದೀನ್ ಏನೋ ಕೆಲಸದಿಂದ ಹೊರಗಡೆ ಹೋಗಿದ್ದ. ಅಲಾದೀನ್ ಅಮ್ಮನ್ಗೆ ತಮ್ಮ ಪೆಟ್ಟಿಗೆಲಿರೋ ಹಳೆ ದೀಪದ ಬಗ್ಗೆ ನೆನಪಾಯ್ತು. ಅಮ್ಮ ಮತ್ತು ಅಲಾದೀನ್ನ ಹೆಂಡತಿಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಅದು ಜಾದುವಿನ ದೀಪ ಅನ್ನೋದು. ಅಮ್ಮ ಯೋಚನೆ ಮಾಡಿದ್ರು, ಇದೇ ಒಳ್ಳೆ ಸಮಯ, ನಮ್ಗ್ ಹಳೆ ದೀಪದ ಬದಲಾಗಿ ಹೊಸ ದೀಪ ಸಿಗುತ್ತೆ ಅಂತ. ಆ ಹೊಳಿತಿರೋ ಹಳೆ ದೀಪನ ಆ ಮಾಯಾವಿ ಜಾದೂಗಾರನ ಕೈಗೆ ಕೊಟ್ಬಿಡ್ತಾರೆ. ಆ ಮಾಯಾವಿ ಇದನ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾನೆ. ಅವನ್ ಕೈಗೆ ಬಂದ ತಕ್ಷಣನೇ ಅವನ್ ಮುಂದೆ ಜಿನ್ ಹಾಜರಾಗ್ತಾನೆ. ಈ ಮಹಲ್ನ ಈಗಿಂದೇಗ್ಲೇ ಆಫ್ರಿಕಾಗ್ ತಗೊಂಡೋಗು. ಅಲಾದೀನ್ ಮತ್ತೆ ಸುಲ್ತಾನ್ ವಾಪಸ್ ಬಂದ್ ನೋಡ್ದಾಗ ಅಲ್ಲಿರೋ ಅರಮನೆ ಕಾಣೆ ಆಗ್ಬಿಟ್ಟಿರತ್ತೆ. ಅಲಾದೀನ್, ನೀನ್ ನನಗೆ ಮೋಸ ಮಾಡ್ದೆ. 7 ದಿನದ ಒಳಗಾಗಿ ನೀನು ಅರಮನೆನ ವಾಪಸ್ ತರ್ಲಿಲ್ಲ ಅಂದ್ರೆ ನಾನ್ ನಿನ್ನನ್ನ ಕಾರಾಗೃಹಕ್ಕೆ ತಳ್ಬಿಡ್ತೀನಿ. ಅಲಾದೀನ್ಗೆ ಇದ್ರ ಹಿಂದಿರೋ ಮರ್ಮ ಗೊತ್ತಾಗುತ್ತೆ. ಅವಾಗ ಅಲಾದೀನ್ ತನ್ನ ಕೈಲಿರೋ ಉಂಗ್ರನ ಜೋರಾಗಿ ಉಜ್ಜುತ್ತಾನೆ. ಹಾಗೆ ನೀಡಿ ಮಾಲೀಕ್ರೇ. ನನ್ನ ಅರಮನೆ ಎಲ್ಲಿದ್ರು ಕೂಡ ಅದನ್ನ ಹುಡ್ಕೊಂಡ್ ತಗೊಂಡ್ ಬಾ. ನನ್ನನ್ ಕ್ಷಮಿಸಿ ಮಾಲೀಕ್ರೇ, ಆ ಕೆಲ್ಸ ಮಾಡಿದ್ದು ಜಾದು ದೀಪದ ಜಿನ್. ಅದು ನನ್ಗಿಂತ ತುಂಬಾನೇ ಶಕ್ತಿಶಾಲಿ. ನಾನದನ್ನ ಎದುರು ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಈಗ್ಲೇ ನನ್ನನ್ನ ನಮ್ಮಮ್ಮ ಮತ್ತೆ ನನ್ನ ಹೆಂಡತಿ ಇರೋ ಜಾಗ ಕರ್ಕೊಂಡೋಗು. ನಾನು ಈ ಕೆಲ್ಸನ ಮಾಡ್ಬೋದು. ಹೀಗಂದ ತಕ್ಷಣ ಜಿನ್ ಅಲಾದೀನ್ನ ಅವ್ರಮ್ಮ ಮತ್ತವನ್ ಹೆಂಡತಿ ಇರೋ ಜಾಗಕ್ಕೆ ಕರ್ಕೊಂಡೋಗ್ತಾನೆ. 3 ಜನ ಒಟ್ಟಿಗೆ ಸೇರಿ ತುಂಬಾ ಖುಷಿ ಪಡ್ತಾರೆ. ಮತ್ತೆ ಆ ಮಾಯಾವಿ ಜಾದೂಗಾರನಿಗೆ ಬುದ್ಧಿ ಕಲ್ಸಕ್ಕೆ ಉಪಾಯ ಮಾಡ್ತಾರೆ. ನಾನ್ ಸ್ವಲ್ಪ ಸ್ವಾದಿಷ್ಟವಾದ ಅಡಿಗೆ ಮತ್ತು ಪಾನಕ ಮಾಡ್ತೀನಿ. ಸಂಜೆ ಜಾದೂಗಾರ ಬಂದಾಗ ನೀನು ಹೇಗಾದ್ರೂ ಮಾಡಿ ಅದನ್ನ ಅವನಿಗೆ ತಿನ್ಸು. ನೀವ್ ಚಿಂತೆ ಮಾಡ್ಬೇಡಿ ಅಮ್ಮ, ನಾನ್ ಹೇಗಾದ್ರೂ ಅದನ್ನ ಅವನಿಗೆ ತಿನ್ನಿಸ್ತೀನಿ, ಅದು ಅವನ್ಗೆ ಗೊತ್ತಾಗ್ದಿರೋ ರೀತಿಲಿ. ಅಲಾದೀನ್, ನೀವು ಪರ್ದೆ ಹಿಂದೆ ಬಚ್ಚಿಟ್ಕೊಂಡಿರಿ. ಆ ಜಾದೂಗಾರ ಶರ್ಬತ್ ಕುಡಿದ ತಕ್ಷಣ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ಬಿಟ್ಟ. ಯಾಕಂದ್ರೆ ಅಲಾದೀನ್ ಅದರಲ್ಲಿ ವಿಷ ಹಾಕೊಟ್ಟಿದ್ದ. ಅಲಾದೀನ್ ಅಲ್ಲಿರೋ ಅವನ್ ಜೇಬಿಂದ ಹಳೆ ದೀಪವನ್ನ ತನ್ನ ಕೈಗೆ ತಗೊಂಡ. ಆಜ್ಞೆ ನೀಡಿ ಮಾಲೀಕ್ರೇ. ಈ ಅರಮನೆನ ಎಲ್ಲಿಗ್ ತಗೊಂಡ್ ಹೋಗು ಅಂದ್ರೆ ಸುಲ್ತಾನನ ಅರಮನೆ ಎದ್ರಿಗ್ ತಗೊಂಡ್ ಹೋಗು. ಸುಲ್ತಾನರು ಅರಮನೆ ಮತ್ತೆ ತಮ್ಮ ಮಗಳನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಟ್ರು ಮತ್ತು ಆ ದೇವ್ರಿಗೆ ಕೃತಜ್ಞತೆ ಹೇಳಿದ್ರು. ಈ ರೀತಿ ಆ ದುಷ್ಟ ಜಾದೂಗಾರನ ಅಂತ್ಯವಾಯಿತು. ಅಲಾದೀನ್ ಸುಮಾರು ವರ್ಷಗಳ ಕಾಲ ಅವನ ಸಂಸಾರದ ಜೊತೆ ಸಮಯ ಕಳೆದ.